ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಹುಚ್ಚ ಸಿನಿಮಾವನ್ನು ಯಾಕೆ ಶಿವಣ್ಣನವರು, ಉಪೇಂದ್ರ ಅವರು ರಿಜೆಕ್ಟ್ ಮಾಡಿದ್ರು ಅನ್ನೋದನ್ನು ತಿಳಿದುಕೊಂಡ್ವಿ. ಅದರ ಜೊತೆಗೇ ದರ್ಶನ್ ಅವರು ಹೇಗೆ ಆಸೆ ಪಟ್ಟರೂ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕಾಗಲಿಲ್ಲ ಅನ್ನೋದನ್ನು ತಿಳಿದುಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಈ ಸಿನಿಮಾ ಹೇಗೆ ಕಿಚ್ಚ ಸುದೀಪ್ ಅವರ ಪಾಲಾಯಿತು, ಅದರ ಜೊತೆಗೇ ಈ ಹುಚ್ಚ ಸಿನಿಮಾದ ಮೇಕಿಂಗ್ ಸಮಯದಲ್ಲಿ ಆದಂತಹ ಕೆಲವೊಂದು ಘಟನೆಗಳನ್ನು ತಿಳ್ಕೊಳ್ಳೋಣ. ಯಾವಾಗ ಹುಚ್ಚ ಅಂತ ಸಿನಿಮಾ ಟೈಟಲ್ ಇದ್ದರೆ ಉಪೇಂದ್ರ ಅವರು ನಾನು ಈ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾರೋ, ರೆಹಮಾನ್ ಅವರು ಕೂಡ ಸರಿ ಸರ್ ನೀವು ಮಾಡಲ್ಲ ಅಂದರೆ ಬಿಡಿ ಅಂತ ಹೇಳಿಬಿಟ್ಟು ವಾಪಸ್ ಬರ್ತಾರೆ. ಅದಾದ ನಂತರ ಈ ವಿಷಯದ ಬಗ್ಗೆ ರೆಹಮಾನ್ ಅವರಷ್ಟು ತಲೆ ಕೆಡಿಸ್ಕೊಂಡಿರೋದಿಲ್ಲ. ಹೀಗೆ ಒಂದಿನ ರೆಹಮಾನ್ ಅವರ ಮನೆಯಲ್ಲಿ ಅವರ ದೊಡ್ಡ ಮಗಳು ಸ್ಪರ್ಶ ಸಿನಿಮಾದ ಹಾಡನ್ನು ಹಾಕಿರ್ತಾರೆ. ರೆಹಮಾನ್ ಅವರು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅವ್ರ ದೊಡ್ಡ ಮಗಳು ಈ ಹೀರೋನ ಹಾಕ್ಕೊಂಡು ಯಾಕೆ ನೀವು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಸ್ಪರ್ಶ ಸಿನಿಮಾದಲ್ಲಿ ಸುದೀಪ್ ಅವರು ಮೀಸೆ ಇರಲ್ಲ, ಹೊಸ ಹುಡುಗನ ಥರ ಕಾಣ್ತಿರ್ತಾರೆ. ಯಾಕೋ ಒಂದು ಆ ಹೀರೋ ಲುಕ್ಕು ಅವರಲ್ಲಿ ರೆಹಮಾನ್ ಅವರಿಗೆ ಕಾಣಿಸಲ್ಲ. ಇವ್ರನ್ನ ಹಾಕ್ಕೊಂಡು ಹೆಂಗೆ ಸಿನಿಮಾ ಮಾಡೋದು ಅಂತ ವಿಚಾರ ಮಾಡ್ತಾರೆ. ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಬಗ್ಗೆ ಒಂದು ಸಮಾವೇಶ ನಡೀತಿರುತ್ತೆ. ಅದಕ್ಕೆ ಚಿತ್ರರಂಗದ ಗಣ್ಯರೆಲ್ಲ ಬರ್ತಾ ಇರ್ತಾರೆ. ಒಂದು ಲಾರಿಯಲ್ಲಿ ರೆಹಮಾನ್ ಅವರು ಇರ್ತಾರೆ. ಅದೇ ಲಾರಿಗೆ ಕಿಚ್ಚ ಸುದೀಪ್ ಅವರು ಹಾಗೂ ಅವರ ತಂದೆ ಹತ್ಕೊಳ್ತಾರೆ. ಅವ್ರ ತಂದೆಯವರು ರೆಹಮಾನ್ ಅವ್ರನ್ನ ಮಾತನಾಡಿಸ್ತಾರೆ. ರೆಹಮಾನ್ ಅವರು ಕೂಡ ಅವ್ರನ್ನ ಮಾತನಾಡಿಸಿ ನಂತರ ಮದ್ರಾಸ್ ಕಡೆ ಎಲ್ಲ ಓಡಾಡ್ತಿದ್ರಂತೆ, ಏನಾಯಿತು ನಿಮ್ಮ ಮಗನಿಗೆ ಸಿನಿಮಾ ಸಿಗ್ತಾ ಅಂತ ಕೇಳ್ತಾರೆ. ಇಲ್ಲ ಸರ್ ಸುಮ್ಮನೆ ಓಡಾಡ್ತಿದ್ದೀವಿ, ಯಾರೂ ಸಿನಿಮಾ ಮಾಡ್ತಾ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರ ತಂದೆ ಹೇಳ್ತಾರೆ. ನಂತರ ರೆಹಮಾನ್ ಅವರು ನನ್ನ ಹತ್ರ ಸೇತು ಅಂತ ಒಂದು ಕಾನ್ಸೆಪ್ಟ್ ಇದೆ, ನಿಮ್ಮ ಮಗನ ಹಾಕ್ಕೊಂಡ ಸಿನಿಮಾ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಖುಷಿಯಾಗಿ ಸುದೀಪ್ ಅವರ ತಂದೆಯವರು ಸುದೀಪ್ ಅವ್ರನ್ನ ಕರೆದು ರೆಹಮಾನ್ ಅವ್ರಿಗೆ ಪರಿಚಯ ಮಾಡ್ತಾರೆ. ದೀಪು ಇವರೇ ರೆಹಮಾನು ಅಂತೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಅದಾದ ನಂತರ ರೆಹಮಾನ್ ಅವರು ಈ ವಿಷಯದ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರೋದಿಲ್ಲ. ಯಾಕಂದರೆ ಅವರಿಗೆ ಈ ಪಿಕ್ಚರನ್ನು ಆಗಲೇ ಮಾಡಬೇಕು ಅಂತ ಏನೋ ಅರ್ಜೆಂಟ್ ಇರಲ್ಲ, ನಿಧಾನಕ್ಕಾಗಿ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಆಗ ಕಡ್ಡಿಪುಡಿ ಚಂದ್ರು ಅವರು ಸುದೀಪ್ ಅವರ ಆಪ್ತರಾಗಿರ್ತಾರೆ. ಅವರು ಬಂದು ರೆಹಮಾನ್ ಅವ್ರನ್ನ ಮೀಟ್ ಮಾಡಿ ಬೇಗ ಸಿನಿಮಾ ಮಾಡೋಣ ಸರ್, ಇದು ಚೆನ್ನಾಗಿದೆ ಅಂತ ಒತ್ತಾಯ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ರೆಹಮಾನ್ ಅವರು ನೋಡೋಣ ಅಂತ ದುಡ್ತಾ ಇರ್ತಾರೆ. ಅದೇ ಹೊತ್ತಲ್ಲಿ ಯಜಮಾನ ಬೇರೆ ಸಿಕ್ಕಾಪಟ್ಟೆ ಹಿಟ್ಟಾಗಿರುತ್ತೆ. ಆ ಒಂದು ಖುಷಿಯಲ್ಲಿರ್ತಾರೆ ರೆಹಮಾನ್ ಅವರು. ಸರಿ ಮಾಡ್ಬೋಣ ಇದೊಂದು ಸಿನಿಮಾ ಏನಾಗುತ್ತೆ ಅಂತ ಒಪ್ಕೊಳ್ತಾರೆ. ಎಸ್ ಮಹೇಂದರ್ ಅವರನ್ನು ಡೈರೆಕ್ಟ್ರಾಗಿ ಮಾಡಬೇಕು ಅಂತ ರೆಹಮಾನ್ ಅವರಿಗೆ ಆಸೆ ಇರುತ್ತೆ. ಅವ್ರ ಮೇಲೆ ಏನೋ ಒಂದು ವಿಶ್ವಾಸ, ಈ ಸಿನಿಮಾಗೆ ಮಹೇಂದರ್ ಅವರೇ ಬೇಕು ಅಂತ ಅವರು ಅಡ್ವಾನ್ಸ್ ಎಲ್ಲ ಕೊಟ್ಟುಬಿಟ್ಟು ಬುಕ್ ಮಾಡಿರ್ತಾರೆ. ಸರಿ ಅಂತ ಮೊದಲಿಗೆ ಸುದೀಪ್ ಅವರು ಚಂದ್ರ ಅವರೆಲ್ಲ ಒಪ್ಕೊಳ್ತಾರೆ. ನಂತರ ಒಂದು ದಿವಸ ಸರೋವರಕ್ಕೆ ಬನ್ನಿ ಅಂತ ರೆಹಮಾನ್ ಅವ್ರನ್ನ ಊಟಕ್ಕೆ ಕರೀತಾರೆ. ಅಲ್ಲಿ ಹೋದಾಗ ಫಸ್ಟ್ ಹಾಫು ಸಿನಿಮಾದಲ್ಲಿ ತುಂಬ ಮಾಸ್ ಆಗಿದೆ, ಚೆನ್ನಾಗಿದೆ, ಮಹೇಂದ್ರ ಅವ್ರು ಯಾಕೋ ಸೂಟ್ ಆಗಲ್ಲ ಅಂತ ಅನಿಸುತ್ತೆ ಅಂತ ರೆಹಮಾನ್ ಅವ್ರ ಹತ್ರ ಹೇಳ್ತಾರೆ. ರೆಹಮಾನ್ ಅವರು ಇಲ್ಲ ನನಗೆ ಮಹೇಂದ್ರ ಆಗಬೇಕು ಡೈರೆಕ್ಟ್ರು ಅಂತ ಪಟ್ಟು ಹೇಳ್ತಾರೆ. ಆಮೇಲೆ ಇವ್ರ ಕಡೆಯಿಂದ ಓಂ ಪ್ರಕಾಶ್ ರಾವ್ ಅವ್ರನ್ನ ಡೈರೆಕ್ಟರ್ ಮಾಡಿದರೆ ಹೇಗೆ ಅಂತ ಒಂದು ಸಲಹೆ ಕೊಡ್ತಾರೆ. ಮತ್ತು ತುಂಬ ಒತ್ತಾಯ ಮಾಡ್ತಾರೆ ಇವ್ರನ್ನೇ ಹಾಕ್ಕೊಂಡು ಸಿನಿಮಾ ಮಾಡೋಣ ಅಂತ. ಆದರೆ ರೆಹಮಾನ್ ಅವರಿಗೆ ಓಂ ಪ್ರಕಾಶ್ ರಾವ್ ಮೇಲೆ ಅಷ್ಟು ಮನಸ್ಸಿಲ್ಲ, ಸ್ವಲ್ಪ ನಂಬಿಕೆ ಕೂಡ ಕಡಿಮೆ. ಅವರ ಹಳೆಯ ಕಥೆಗಳು ರೆಹಮಾನ್ ಅವರಿಗೆ ಗೊತ್ತಿತ್ತು. ಆದ್ದರಿಂದ ಅವರು ಯಾಕೋ ಒಂದು ಗಟ್ಟಿ ನಿರ್ಧಾರ ಮಾಡಲ್ಲ. ಸರಿ ನೋಡೋಣ ಅಂತ ಹೇಳಿ ಬರ್ತಾರೆ. ಆಮೇಲೆ ತುಂಬ ಒತ್ತಾಯದ ನಂತರ ಓಂ ಪ್ರಕಾಶ್ ರಾವೇ ಡೈರೆಕ್ಟ್ರು ಅಂತ ನಿರ್ಧಾರ ಮಾಡಿ ಸಿನಿಮಾ ಆರಂಭ ಆಗುತ್ತೆ. ಆದರೆ ಸಿನಿಮಾ ಆರಂಭ ಮಾಡಬೇಕಿದ್ರೇ ಓಂ ಪ್ರಕಾಶ್ ರಾವ್ ಅವ್ರಿಗೆ ರೆಹಮಾನ್ ಅವರು ಎಲ್ಲ ನಿರ್ಧಾರ ನಮ್ಮದೇ ಆಗಿರುತ್ತೆ, ನಾವು ಹೇಳೋದಾಗೆ ಆಗಬೇಕು ಅಂತೆಲ್ಲ ಷರತ್ತು ಹಾಕಿ ಸಿನಿಮಾವನ್ನು ಆರಂಭ ಮಾಡೋಕ್ಕೆ ಒಪ್ಕೊಳ್ತಾರೆ. ನಂತರ ಸಿನಿಮಾ ಯಾವ ರೀತಿ ಹಿಟ್ಟಾಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಕೆಲವೊಂದು ವಿಶೇಷ ಘಟನೆಗಳು ನಡೆದಿವೆ. ಅವು ಯಾವುದು ಅಂತ ತಿಳ್ಕೊಳ್ಳೋಣ. ಸಿನಿಮಾ ಯಾವ ಮಟ್ಟಕ್ಕೆ ಒಂದು ಯಶಸ್ಸಾಗಿರುತ್ತೆ ಅಂದರೆ, ಬಹಳಷ್ಟು ಜನ ರೆಹಮಾನ್ ಅವರಿಗೆ ಫೋನ್ ಮಾಡಿ ಆ ಹುಚ್ಚಾಸ್ಪತ್ರೆ ಎಲ್ಲಿದೆ, ನಮಗೂ ಹೋಗಬೇಕು, ಭಾಳಷ್ಟು ಮಂದಿ ಟ್ರೀಟ್ಮೆಂಟ್ ಕೊಡಬೇಕು ಅಂತೆಲ್ಲ ಕೇಳೋಕ್ಕೆ ಆರಂಭ ಮಾಡ್ತಾರೆ. ಆದರೆ ನಿಜವಾಗಿ ಯಾವುದೇ ರೀತಿಯ ಹುಚ್ಚಾಸ್ಪತ್ರೆ ಇರಲ್ಲ, ಎಲ್ಲ ಸೆಟ್ ಹಾಕಿ ಮಾಡಿರ್ತಾರೆ. ಮೇಲ್ಕೋಟೆಯಲ್ಲಿ 4-5 ಬಸ್ಸುಗಳಷ್ಟು ಜೂನಿಯರ್ಸನ್ನು ಕರೆಸಿ ಅವರಿಗೆ ಗುಂಡೋಡಿಸಿ ಶೂಟಿಂಗ್ ಮಾಡಿದ್ರಂತೆ. ಅಲ್ಲಿ ಜನ ಎಲ್ಲ ಒಮ್ಮೆ ಆಶ್ಚರ್ಯ ಪಟ್ಬಿಟ್ರಂತೆ, ಏನದು ತಿರುಪತಿ ಹೋಗೋರು ಇಲ್ಲಿ ಬಂದುಬಿಟ್ರ ಅಂತ. ಅಷ್ಟು ಮಂದಿ ಆರ್ಟಿಸ್ಟನ್ನು ಬಳಸಿದ್ರಂತೆ. ಒಟ್ಟಿನಲ್ಲಿ ಈ ಒಂದು ಸಿನಿಮಾದಲ್ಲಿ ಬಂದಿರುವಂತಹ ಹುಚ್ಚಾಸ್ಪತ್ರೆಗೆ ಜನರ ಹುಡುಕಾಟ ಜಾಸ್ತಿ ಆಗಿಬಿಟ್ಟಿತ್ತು. ಇನ್ನೊಮ್ಮೆ ಚನ್ನಪಟ್ಟಣದ ಒಂದು ಜಾಗದಲ್ಲಿ ಫೈಟ್ ಸೀನು, ಸಾಂಗ್ ಸೀನ್ ಎಲ್ಲ ನಡೀತಿರುತ್ತೆ. ಅದಕ್ಕೆ ಕ್ರೇನ್ ಬಳಸಿ ಶೂಟಿಂಗ್ ಮಾಡ್ತಾ ಇರ್ತಾರೆ. ರೆಹಮಾನ್ ಅವರು ಕೂಡ ಶೂಟಿಂಗ್ ಸ್ಪಾಟಿಗೆ ಹೋಗಿರ್ತಾರೆ. ಅಣಜಿ ನಾಗರಾಜ್ ಅವರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ಜೇನುಗೂಡು ಎತ್ತರದಲ್ಲಿ ಇರುತ್ತೆ. ರೆಹಮಾನ್ ಅವರಿಗೆ ಅದನ್ನು ನೋಡಿದಾಗ ಯಾಕೋ ಒಂದು ಮನಸ್ಸಲ್ಲಿ ಒಂದು ಕಸಿವಿಸಿ. ಅಣಜಿ ನಾಗರಾಜ್ ಅವ್ರ ಹತ್ರ ಹುಷಾರು, ನಿಮ್ಮ ಕ್ಯಾಮ್ರಾವನ್ನು ಮೂವ್ಮೆಂಟ್ ಮಾಡಬೇಕಿದ್ರೆ ಕ್ರೇನ್ ತುಂಬ ಎತ್ತರಕ್ಕೆ ಹೋದರೆ ಜೇನುಗಳು ದಾಳಿ ಮಾಡೋ ಸಾಧ್ಯತೆ ಇರುತ್ತೆ, ನೋಡ್ಕೊಂಡು ಮಾಡಿ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ. ಅಣಜಿ ನಾಗರಾಜ್ ಅವರು ನನಗೆ ಅಷ್ಟೆಲ್ಲ ಎತ್ತರ ಕ್ಯಾಮ್ರಾ ಹೋಗಬೇಕಾಗಿಲ್ಲ, ಏನು ತೊಂದರೆ ಆಗಲ್ಲ ಅಂತ ಭರವಸೆ ಕೊಡ್ತಾರೆ.
ಆದರೆ ದುರದೃಷ್ಟ ಕ್ರೇನ್ ಎತ್ತರನೋ ಅಥವಾ ಲೈಟಿಂಗ್ ಪ್ರಭಾವನೋ ಗೊತ್ತಿಲ್ಲ, ಜೇನುಗಳು ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ರೆಹಮಾನ್ ಅವರು ಮತ್ತು ಸುದೀಪ್ ಅವರು ಎಲ್ಲ ಅಲ್ಲಿಂದ ಬೇಗ ಓಡೋಗ್ಬಿಡ್ತಾರೆ. ಅಣಜಿ ನಾಗರಾಜ್ ಅವ್ರಿಗೆ ಒಂದೆರಡು ಜೇನು ಕಡಿಯುತ್ತೆ. ಆದರೆ ಈ ಕ್ರೇನ್ ಆಪ್ರೇಟರ್ ಇದ್ದಾರಲ್ಲ, ಕರುಣಾಕರ ಅಂತ ಒಬ್ಬರು ಇರ್ತಾರೆ, ಅವರಿಗೆ ಬಹಳಷ್ಟು ಜೇನು ಕಡಿದಿರುತ್ತೆ. ಆದರೂ ಏನು ಗುಣ ಆಗೋ ಸ್ಥಿತಿಯಲ್ಲಿ ಇರ್ತಾರೆ. ಇವ್ರನ್ನ ಆಸ್ಪತ್ರೆಗೆ ಎಲ್ಲ ತಗೊಂಡೋಗಿರ್ತಾರೆ, ಅಲ್ಲಿ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಕರುಣಾಕರ್ ಅವರು ನಂದೇನು ಸಮಸ್ಯೆ ಇಲ್ಲ ಸರ್, ನೀವು ಶೂಟಿಂಗ್ ಮುಂದುವರಿಸಿ ಅಂತೆಲ್ಲ ಹೇಳಿರ್ತಾರೆ. ಆದರೆ ಆ ಹೊತ್ತಲ್ಲಿ ಅವ್ರ ಪಕ್ಕದ ಬೆಡ್ಡಲ್ಲಿದ್ದವರು ಜೇನು ಅದು ತುಂಬ ಡೇಂಜರ್, ಅದು ನಮ್ಮ ರಿಲೇಟಿವ್ ಒಬ್ಬರು ಜೇನು ದಾಳಿಯಿಂದ ಸತ್ತೋಗ್ಬಿಟ್ರು ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಇದರಿಂದ ಕರುಣಾಕರ್ನವ್ರಿಗೆ ಗಾಬರಿ ಸ್ಟಾರ್ಟ್ ಆಗಿಬಿಡುತ್ತೆ. ಅವರು ಒಂಥರ ಈ ಹೆದರಿಕೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಡ್ತಾರೆ. ನಂತರ ಅವ್ರ ಫ್ಯಾಮಿಲಿಯವರಿಗೆ ಒಂದು ಪರಿಹಾರ ಅಂತೆಲ್ಲ ರೆಹಮಾನ್ ಅವ್ರು ಕೊಡ್ತಾರೆ. ಆದರೂ ಒಂದು ಜೀವ ಹೋಗಿದ್ದು ಭಾಳಷ್ಟು ಬೇಜಾರು ಕೊಡುತ್ತೆ ಅವರಿಗೆ. ಸರಿ, ಈ ಥರ ಒಂದು ದುರ್ಘಟನೆ ನಡೆದರೂ ಕೂಡ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ, ಸಿನಿಮಾ ರಿಲೀಸಿಗೆ ಬರುತ್ತೆ. ಗಾಂಧಿನಗರದಲ್ಲಿ ಯಾವ ಥರ ಮಾತಿರುತ್ತೆ ಅಂದರೆ, ರೆಹಮಾನ್ ಅವ್ರ ಹತ್ರ ಭಾಳಷ್ಟು ಜನ ಈ ಸಿನಿಮಾನ ನೀವು ಮತ್ತು ನಿಮ್ಮ ಫ್ಯಾಮಿಲಿಯವ್ರು ಬಿಟ್ಟು ಯಾರೂ ನೋಡಲ್ಲ, ಸೆಕೆಂಡ್ ಹಾಫ್ ತುಂಬ ಕಷ್ಟ ನೋಡೋದು ಅಂತೆಲ್ಲ ಒಂದು ವರ್ಡಿಕ್ಟ್ ಕೊಟ್ಟಿರ್ತಾರೆ. ಆದರೆ ವಿಶೇಷ ಏನಂದರೆ ಈ ಸಿನಿಮಾದ ಸೆಕೆಂಡ್ ಹಾಫೇ ತುಂಬ ಜನರಿಗೆ ಇಷ್ಟ ಆಯಿತು. ಇನ್ನು ಸಿನಿಮಾ ರಿಲೀಸ್ ದಿವಸ ಕೂಡ ರೆಹಮಾನ್ ಅವ್ರಿಗೆ ಅಷ್ಟು ದೊಡ್ಡ ನಂಬಿಕೆ ಇರಲ್ಲ ಈ ಸಿನಿಮಾ ಹಿಟ್ಟಾಗುತ್ತೆ ಅಂತ. ಅವರೊಂದು ಆಪ್ತರ ಹತ್ರ ನೀನು ಥಿಯೇಟ್ರಿಗೆ ಹೋಗು, ಹೌಸ್ಫುಲ್ ಆದರೆ ಫೋನ್ ಮಾಡು, ಖಾಲಿ ಇದ್ದರೆ ಮತ್ತೇನು ಹೇಳಬೇಕು ಅಂತಿಲ್ಲ ಅಂತ ಕಳಿಸಿರ್ತಾರೆ. ಮೇನ್ ಥಿಯೇಟ್ರ್ ಆಗಿರುತ್ತೆ, ಅಲ್ಲಿ ರೆಹಮಾನ್ ಅವರ ಒಂದು ಆಪ್ತರು ಹೋಗಿರ್ತಾರೆ. ಆಮೇಲೆ 9 ಗಂಟೆಗೆ ಅವ್ರು ಫೋನ್ ಮಾಡ್ತಾರೆ, ಅಣ್ಣ ನೀವು ಥಿಯೇಟ್ರಿಗೆ ಬರಬೇಕು ಅಂತ. ರೆಹಮಾನ್ ಅವರು ಏನು ಖಾಲಿ ಇದೆಯಾ, ಜನ ಬಂದಿಲ್ವಾ ಅಂತ ಕೇಳ್ತಾರೆ. ಆಗ ಅವರು ಫಸ್ಟ್ ಶೋನೇ ಹೌಸ್ಫುಲ್ಲು, ಇನ್ನೂ ಒಂದು ಥಿಯೇಟ್ರ್ ತುಂಬಷ್ಟು ಜನ ಹೊರಗಡೆ ಇದ್ದಾರೆ, ಸಾಗರ್ ಥಿಯೇಟ್ರ್ ತನಕ ಲೈನ್ ಇದೆ, ನೀವು ಬರಲೇಬೇಕು ಅಂತ ಹೇಳ್ತಾರೆ. ಆಗ ರೆಹಮಾನ್ ಅವ್ರಿಗೆ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಸರಿ ಅಂತ ಮೇನ್ ಥಿಯೇಟ್ರಿಗೆ ಹೋಗ್ತಾರೆ. ಈ ಕಡೆ ಕಿಚ್ಚ ಸುದೀಪ್ ಅವರು ಚಂದ್ರ ಅವ್ರ ಜೊತೆ ಗೋವರ್ಧನ್ ಸಿನಿಮಾಸ್ ಹೋಗಿರ್ತಾರೆ. ಅಲ್ಲಿ ದೂರದ್ದು ಥಿಯೇಟ್ರದು ಬೆಳಗ್ಗೆ ಫಸ್ಟ್ ಶೋ ಎಲ್ಲ ಫುಲ್ ಆಗೋದು ಡೌಟೆ. ಅಲ್ಲಿ ಬಾಲ್ಕನಿಯಲ್ಲಿ 6 ಜನ ಬಂದಿರ್ತಾರಂತೆ, 6 ಇವರಿಬ್ಬರು 8 ಮಂದಿ. ಇದು ನೋಡಿ ಕಿಚ್ಚ ಸುದೀಪ್ ಅವರು ಈ ಸಿನಿಮಾನು ಫ್ಲಾಪೆ ಅಂತ ಬೇಜಾರಾಗ್ಬಿಟ್ಟು ಒಂಥರ ದುಃಖದಲ್ಲಿರ್ತಾರೆ. ರೆಹಮಾನ್ ಅವರು ಮೇನ್ ಥಿಯೇಟ್ರಲ್ಲಿರ್ತಾರೆ, ಏನು ಸುದೀಪ್ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ. ಎಲ್ಲಿದೆಯಪ್ಪ, ಥಿಯೇಟ್ರಿಗೆ ಯಾಕೆ ಬಂದಿಲ್ಲ, ಬಾ ಇಲ್ಲಿ ಅಂತ ಹೇಳ್ತಾರೆ. ಆಗ ಸುದೀಪ್ ಅವರು, ಅಣ್ಣ ಥಿಯೇಟ್ರಿಗೆ ಬಂದಿದ್ದೀನಿ, ಯಾರು ಜನನೇ ಇಲ್ಲ, ಏನಿದು ಅಂತ ಬೇಜಾರಲ್ಲಿ ಹೇಳ್ತಾರೆ. ಆಗ ರೆಹಮಾನ್ ಅವರು, ಹೀರೋ ಆಗಿ ನೀನು ಯಾಕೆ ಅಲ್ಲಿ ಹೋಗಿದೆಯಾ, ಹೀರೋ ಯಾವಾಗಲೂ ಮೇನ್ ಥಿಯೇಟ್ರಿಗೆ ಬರಬೇಕು, ಇಲ್ಲಿ ಬಾ, ಇಲ್ಲಿ ಥಿಯೇಟ್ರ್ ಫುಲ್ ಜನ ಇದ್ದಾರೆ, ಹೌಸ್ಫುಲ್ಲು, ಬಾ ಅಂತ ಖುಷಿಯಿಂದ ಕರೀತಾರೆ. ಸುದೀಪ್ ಅವ್ರು ಬರ್ತಾರೆ, ಅಲ್ಲಿ ಹಾರ ಹಾಕಿ ಅಭಿಮಾನಿಗಳೆಲ್ಲ ಹುಟ್ಟಿರ್ತಾರೆ. ರೆಹಮಾನ್ ಅವರು ಆಶ್ಚರ್ಯದಿಂದ ಹೇಳ್ತಾರೆ, ಒಂದು ಅರ್ಧ ಗಂಟೆಯಲ್ಲಿ ನನ್ನ ಕಣ್ಣೆದುರಿಗೇನೆ ಅಷ್ಟೆಲ್ಲ ಅಭಿಮಾನಿಗಳು ಹುಟ್ಕೊಂಡ್ಬಿಟ್ರು ಅಂತ. ನಂತರ ಈ ಹುಚ್ಚ ಸಿನಿಮಾ ಕಿಚ್ಚ ಸುದೀಪ್ ಅವರ ಸಿನಿಮಾ ಜೀವನದಲ್ಲಿ ಯಾವ ಮಟ್ಟದ ಒಂದು ಇಂಪಾರ್ಟೆನ್ಸನ್ನು ವಹಿಸ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹೀಗೆ ಶಿವಣ್ಣ ಅವರು ಬೇಡ ಹೇಳಿ, ಉಪೇಂದ್ರ ಅವರು ಬೇಡ ಹೇಳಿ, ಸುದೀಪ್ ಅವ್ರ ಕೈಗೆ ಈ ಹುಚ್ಚ ಸಿನಿಮಾ ಬಂದು ಬೀಳುತ್ತೆ. ವಿಧಿ ಆಟ ಅಂದರೆ ಇದೇನೆ. ಈ ಸಿನಿಮಾ ಒಂದು ಅದ್ಭುತವಾದ ಯಶಸ್ಸನ್ನು, ವಿಶೇಷವಾದ ಖ್ಯಾತಿಯನ್ನು ಕಿಚ್ಚ ಸುದೀಪ್ ಅವ್ರಿಗೆ ತಂದುಕೊಡ್ತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ನಮ್ಮ ದಂತಕಥೆಯ ಸೀರೀಸ್ನಲ್ಲಿ ಈ ರೀತಿಯ ವಿಶೇಷವಾದ ವಿಷಯಗಳು ಇನ್ನಿಷ್ಟು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.